ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಜಲಾಶಯ ಹಿನ್ನೀರಿನ ಪ್ರದೇಶ ಒತ್ತುವರಿಯಾಗಿರುವುದರಿಂದ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಇದೀಗ ಒತ್ತುವರಿದಾರರ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿ ಭೂ ಒತ್ತುವರಿದಾರರ ವಿರುದ್ಧ ರಾಜ್ಯ ಸರ್ಕಾರ ಸಮರ. ಪ್ರಭಾವಿಗಳಿಂದ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇ. ಒತ್ತುವರಿಯಿಂದಾಗಿ ಡ್ಯಾಂ ನೀರು ಸಂಗ್ರಹಕ್ಕೆ ಅಡ್ಡಿ. ಇತ್ತೀಚೆಗೆ ರೆಸಾರ್ಟ್ಗಳು ಹೋಮ್ ಸ್ಟೇಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಇವುಗಳ ಸಂಖ್ಯೆ ಹೆಚ್ಚಿದೆ. ಇದರಿಂದ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶ ಒತ್ತುವರಿಯಾಗಿದೆ. ಪರಿಣಾಮ ಡ್ಯಾಂನ ನೀರಿನ ಸಂಗ್ರಹದ ಮಟ್ಟ ಕುಸಿತಾ ಇದೆ. ಇದೀಗ ಸರ್ಕಾರ ಒತ್ತುವರಿದಾರರ ವಿರುದ್ಧ ಸಮರ ಸಾರಿದ್ದು ಸರ್ವೆಗೆ ಆದೇಶಿಸಿದೆ. ಹೌದು, ಕೆಆರ್ಎಸ್ ಜಲಾಶಯ ಮೈಸೂರು, ಬೆಂಗಳೂರಿನಂತಹ ನಗರಕ್ಕೆ ನೀರುಣಿಸುವಂತಹ ಜಲಾಶಯ. ಲಕ್ಷಾಂತರ ರೈತರು ಈ ಜಲಾಶಯವನ್ನೇ ನಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ. ಜಮೀನುಗಳು ಒತ್ತುವರಿ ಹೆಚ್ಚಾಗ್ತಿದೆ. ಇದರಿಂದ ಜಲಾಶಯದ ಸಂಗ್ರಹದ ಮಟ್ಟದ ಮೇಲೂ ಕೂಡ ಪರಿಣಾಮ ಬೀರುವಂತಾಗಿದೆ. ಇಂತಹ ಅಕ್ರಮ ರೆಸಾರ್ಟ್ಗಳ ಮೇಲೆ ಸರ್ಕಾರ ಸಮರ ಸಾರಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತುವರಿ ಸರ್ವೆ ಮಾಡಿ ಜಲಾಶಯದ ಗಡಿಗುರುತು ಮಾಡುವಂತೆ ಮಂಡ್ಯ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ವಾರದಿಂದಲೇ ಒತ್ತುವರಿ ಸರ್ವೆ ಕಾರ್ಯ. ಒತ್ತುವರಿ ತೆರವಿಗೆ 7 ಅಧಿಕಾರಿಗಳ ತಂಡ ರಚನೆ. ಸರ್ಕಾರದ ನಿರ್ದೇಶನದಂತೆ ಇದೀಗ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಒತ್ತುವರಿ ಸರ್ವೆಗೆ ಮುಂದಾಗಿದ್ದಾರೆ. 7 ಅಧಿಕಾರಿಗಳ ತಂಡವನ್ನು ರಚಿಸಿದ್ದು, ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಮುಂದಿನ ವಾರದಲ್ಲಿಯೇ ಸರ್ವೆ ಕಾರ್ಯ ಆರಂಭ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ. ಪ್ರಭಾವಿಗಳಿಂದ ಅಕ್ರಮವಾಗಿ ರೆಸಾರ್ಟ್, ಹೋಮ್ ಸ್ಟೇ ನಿರ್ಮಿಸಿಕೊಂಡಿರುವ ದೂರಿನ ಬೆನ್ನಲ್ಲೇ ಕ್ರಮಕ್ಕೆ ಮುಂದಾಗಿದ್ದಾರೆ. ಸರ್ವೆಯಲ್ಲಿ ಭೂ ಒತ್ತುವರಿ ದೃಢವಾದರೆ ತೆರವು ಕಾರ್ಯಾಚರಣೆ ನಡೆಯಲಿದೆ. ಈಗ ಸರ್ವೆ ಮಾಡಲಿಕ್ಕೆ ಏನು ಸಹಕಾರ ಬೇಕು, ಆ ಸಹಕಾರವನ್ನು ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆಯಿಂದ ಕೊಡಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ಪರವಾನಗಿಯ ಸರ್ವೇಯರನ್ನು ಬಳಸಿಕೊಂಡು ಅದಕ್ಕೆ ಏನು ತಗುಲುವಂಥ ವೆಚ್ಚ ಏನಿದೆ ಆ ವೆಚ್ಚವನ್ನು ಕೂಡ ಕಾವೇರಿ ನೀರಾವರಿ ನಿಗಮದವರೇ ಭರಿಸಬೇಕು ಅಂತೇಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದರ ಪ್ರಕಾರ ಈಗಾಗಲೇ ಸರ್ವೆ ಕಾರ್ಯನ ಕೈಗೆತ್ತಿಕೊಳ್ಳಲಿಕ್ಕೆ ಚಿಂತನೆಯನ್ನು ಮಾಡಿದ್ದೇವೆ. ಬಟ್ ಇದು ನಾನು ಅನುಮತಿ ಇದೆಯೋ ಅನುಮತಿ ಇಲ್ಲೋ ಅಥವಾ ಒಂದು ಸರ್ವೆ ಮಾಡಿದ ಮೇಲೆ ಗೊತ್ತಾಗ್ತದೆ. ಕಂಪ್ಲೀಟಾಗಿ ಹಿನ್ನೀರಿನ ಪ್ರದೇಶ, ಬ್ಯಾಕ್ವಾರ್ಡ್ ಪ್ರದೇಶ ಏನಿದೆ ಅವೆಲ್ಲವನ್ನೂ ಕೂಡ ಸರ್ವೆ ಮಾಡಲಿಕ್ಕೆ ಹೇಳಿದ್ದೀವಿ. ಸದ್ಯಕ್ಕೆ ನಮಗೆ ಎಷ್ಟು ರೆಸಾರ್ಟ್ಗಳಿದೆ ಅಥವಾ ಎಷ್ಟು ಹೋಮ್ ಸ್ಟೇಗಳಿದೆ ಅನ್ನೋದು ನಮಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಸರ್ವೆ ಮಾಡಿದ ಮೇಲೆ ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇವೆ. ಕೆಆರ್ಎಸ್ ಜಲಾಶಯ ಸುಮಾರು 320 ಕಿಲೋಮೀಟರ್ ಹಿನ್ನೀರು ಪ್ರದೇಶದ ಸುತ್ತಳತೆ ಇದೆ. ಮಂಡ್ಯ ಮಾತ್ರವಲ್ಲದೆ ಮೈಸೂರು ಜಿಲ್ಲೆಗೆ ಹಿನ್ನೀರಿನ ಪ್ರದೇಶ ಚಾಚಿಕೊಂಡಿದೆ. ಇದಕ್ಕಾಗಿ ಡ್ಯಾಮ್ ಸ್ಕೆಚ್ ದಾಖಲೆಗಳ ಸಂಗ್ರಹ ಮಾಡಿಕೊಂಡು ಕಂದಾಯ ಮತ್ತು ನೀರಾವರಿ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ಕಾರ್ಯ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಹಿನ್ನೀರಿನ ಪ್ರದೇಶದ 30 ಮೀಟರ್ ಬಫರ್ ಝೋನ್ ಆಗಿದ್ದು ಅಲ್ಲಿಯೂ ಕೂಡ ಅಳತೆ ನಡೆಸಲಾಗ್ತಿದೆ. ಆ ಪ್ರದೇಶದಲ್ಲೂ ಕೂಡ ಒತ್ತುವರಿಯಾಗಿದ್ದರೆ ಕ್ರಮ ಕೈಗೊಂಡು ತೆರವು ಕಾರ್ಯ ಮಾಡುವುದಕ್ಕೆ ಅಧಿಕಾರಿಗಳು ಸಜ್ಜಾಗ್ತಿದ್ದಾರೆ. ಈಗ ಅವ್ರದ್ದು ಏನು ಕೆಆರ್ಎಸ್ ಅಣೆಕಟ್ಟು ಪ್ಲಸ್ ಏನು ಬ್ಯಾಕ್ ವಾಟರ್ ಬರುತ್ತದೆ, ಆಲ್ರೆಡಿ ಅವರು ಸ್ಕೆಚ್ ಇದೆ, ಕಾವೇರಿ ನೀರಾವರಿ ನಿಗಮದವ್ರ ಹತ್ರ ಸ್ಕೆಚ್ ಇದೆ. ಆ ಸ್ಕೆಚ್ಚಿನ ಆಧಾರದಲ್ಲಿ ನಮ್ಮವರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದ ಮೇಲೆ ಏನು ನಮ್ಮದು ಬ್ಯಾಕ್ ವಾಟರ್ ಲೈನ್ ಎಂಡಿಂಗ್ ಲೈನ್ ಬರುತ್ತೆ ಅದರದ್ದು ಬಫರ್ ಝೋನ್ ಅಂತ ಇರುತ್ತೆ. ಬಫರ್ ಝೋನು ಕೂಡ ನಮ್ಮ ಗೈಡ್ಲೈನ್ಸ್ ಪ್ರಕಾರ 30 ಮೀಟರ್ ಏನು ಬಫರ್ ಝೋನ್ ಇದೆ ಆ ಬಫರ್ ಝೋನನ್ನು ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಸುಮಾರು 262 ಕೆರೆಗಳು ಒತ್ತುವರಿಯಾಗಿದೆ. ಆ 262 ಕೆರೆಗಳ ಒತ್ತುವರಿಯನ್ನು ಕೂಡ ತೆರವುಗೊಳಿಸಲಿಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಒಟ್ಟಾರೆ ಭೂ ಒತ್ತುವರಿದಾರರ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರ್ತಾರೆ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.